ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ ಅನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಸುದ್ದಿ ಯಾವುದು, ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಭೆ ಕರೀರಿ, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಪತ್ರ ಬರೆದಿದ್ದಾರೆ. ಯಾಕೆ ಈ ರೀತಿಯ ಪತ್ರ ಅಂದ್ರೆ ಶಾಸಕರ ಮಾತನ್ನ, ಅವರ ಮನವಿಯನ್ನ, ಆಗ್ರಹವನ್ನ ಸಚಿವರು ಕೇಳ್ತಾ ಇಲ್ವಂತೆ. ಹಾಗಾದ್ರೆ ಯಾರು ಬರೆದಿರೋದು ಪತ್ರ, ಯಾರ ನೇತೃತ್ವದಲ್ಲಿ ಆಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಅಂದ್ರೆ BR ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ 20ಕ್ಕೂ ಅಧಿಕ ಶಾಸಕರು ಸಹಿಯನ್ನ ಕೂಡ ಹಾಕಿದ್ದಾರೆ. ಯಾರಿಗೆ ಪತ್ರ ಬರೆದಿದ್ದಾರೆ, ಹಾಗಾದ್ರೆ ಶಾಸಕರ ಆಗ್ರಹ ಏನು, ಪತ್ರದಲ್ಲಿರುವ ಅಂಶಗಳೇನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕರಿಗೆ ಬೇಸರ ತರಿಸಿದ್ಯಾ ಕೆಲ ಘಟನೆಗಳು ಅಂತ ಹೇಳಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದ್ರೆ, ಶಾಸಕರು ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡ್ರು ಕೂಡ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅದ್ರ ಬಗ್ಗೆ ಕ್ಯಾರೆ ಅಂತಿಲ್ವಂತೆ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ಬೇಕಾದ ಕೆಲಸ ಕಾರ್ಯಗಳು ಅಥವಾ ಯೋಜನೆಯ ಅನುಷ್ಠಾನ, ಅಭಿವೃದ್ಧಿ ಕಾರ್ಯಗಳು ಇದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ್ರೆ ಅದಕ್ಕೆ ಸಚಿವರುಗಳು ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ, ಅಸಮಾಧಾನ. ಕ್ಷೇತ್ರಗಳ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು. ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಒತ್ತಾಯಿಸುತ್ತಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಮಾಹಿತಿಯನ್ನ ಹಂಚಿಕೊಳ್ಬೇಕು, ಚರ್ಚೆಗೆ ಒಳಪಡಿಸಬೇಕು. ಹೀಗಾಗಿ 27ನೇ ತಾರೀಕು, ಇದೇ ತಿಂಗಳ 27ನೇ ತಾರೀಕು CLP ಸಭೆ ಕರೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕೆಲ ಶಾಸಕರು ಹಾಗೆ DCM, CM ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೇಳೋಣ. ಇವತ್ತು ಶಾಸಕಾಂಗ ಪಕ್ಷ ಸಭೆ ಕರೀಬೇಕು ಅಂತ ಹೇಳಿ ಶಾಸಕರ ಒತ್ತಾಯ ಬಹಳ ಇತ್ತು. BR ಪಾಟೀಲ್ ಆಳಂದ MLA ಅವರು ಮತ್ತು ಕಾಗಿ ಮಾಂತೇಶ್ ಕೌಜಗಿ ಇತರರು ಕೆಲವು ಜನ ಶಾಸಕಾಂಗ ಪಕ್ಷ ಸಭೆ ಕರೆದು ಚರ್ಚೆ ಆಗಲಿ ಅಂತೇಳಿ ಅವರು ಒಂದು ಲೆಟರ್ ರೆಡಿ ಮಾಡ್ಕೊಂಡು ಬಂದಿದ್ರು. ಯಾರು BR ಪಾಟೀಲ್ ನನಗೆ ಹೇಳಿದ್ರು, ಇವರ ಸೀನಿಯರ್ ಲೀಡರ್ ಇದನ್ನು ಸೈನ್ ಮಾಡಿದೆ. ಅದ್ರಾಗ ಇಷ್ಟೇ ಬರೆದಿದ್ದಾರೆ ಅವರಷ್ಟೇ. ಸುಳ್ಳು, ಯಾರು ಮತ್ತೊಂದು ಬರೆದಿಲ್ಲ, ಯಾವ ಎಲ್ಲ ಅವರು ಸುಮ್ಮನೆ ಹೂವಾದ ಸುದ್ದಿಗಳು ಅಷ್ಟೇ. ರಾಹುಲ್ ಗಾಂಧಿ ಅವರು ಮೀಟಿಂಗ್ ಕರಿತೀವಿ ಅಂದಿದ್ರಿಂದ ಅದು ಮುಂದಕ್ಕೆ ಹೋಯ್ತು. ಹಾಗಾಗಿ ಮೀಟಿಂಗ್ ಕರೆದಿದ್ದೀವಿ. ಗುರುವಾರ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್ಕಾರ ಬಂದು ಇನ್ನೂ 2 ತಿಂಗಳಾಗಿರೋದು ಅಷ್ಟೇ. ಇವ್ರೇನ್ ಮಾಡಿಲ್ಲ, ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ, ಕರೆದಿದ್ದೀವಿ ಅಷ್ಟೇ. ಮುಖ್ಯಮಂತ್ರಿಗಳು ಪತ್ರ ಬಂದಿದೆ ಅಂತಾರೆ, ಉಪಮುಖ್ಯಮಂತ್ರಿಗಳು ಬಂದಿಲ್ಲ ಅಂತಾರೆ. ಇದೆಲ್ಲದರ ನಡುವೆ ಪತ್ರ ಬರೆದವ್ರು ಏನ್ ಹೇಳ್ತಾರೆ, CLP ಸಭೆ ಕರೆಯೋಕೆ ನಾನು CMಗೆ ವಿನಂತಿ ಮಾಡಿಕೊಂಡು ಪತ್ರ ಬರೆದಿದ್ ನಿಜ ಅಂತ ಶಾಸಕ BR ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದಕ್ಕೆ ಬೇರೆ ಶಾಸಕರು ಸಹಿ ಹಾಕಿರಬಹುದು. ಶಾಸಕಾಂಗ ಸಭೆ ಕರೆಯುವಂತೆ ಕೇಳೋದು ನಮ್ಮ ಹಕ್ಕು, ಹೇಳಿದ್ದೇವೆ, ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಶಾಸಕರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆ ಅದು ಕಾರಣಾಂತರಗಳಿಂದ ಕೆಲಸದ ಒತ್ತಡದಿಂದ ರದ್ದಾಯಿತು. ಆಮೇಲೆ ಮತ್ತೆ ನಾವು ಕ್ಷೇತ್ರಕ್ಕೆಲ್ಲ ವಾಪಸ್ ಬಂದೀವಿ. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕನ್ನುವಂತ ಹೇಳುವಂಥದ್ದು ಅದು ನಮ್ಮ ಹಕ್ಕು ಕೂಡ, ಅವರು ಕರೆಯುವಂಥದ್ದು ಕೂಡ ಅವ್ರ ಹಕ್ಕು. ಅಷ್ಟು ವಿನಂತಿ ಪತ್ರವನ್ನು ಬರೆದಿದ್ದೇವೆ. ಯಾರಿಗೆ ಬರೆದ? ಮುಖ್ಯಮಂತ್ರಿ ಬರೆದಿದೆ. ಅವರ ಶಾಸಕ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳೇ. ಯಾವಾಗ ಬರೆದಿರೋದು? 3 ದಿವಸ ಏನಂತ ಏನಿಲ್ಲ, ಕಾರಣಾಂತರಗಳಿಂದ ಶಾಸಕಾಂಗ ಪಕ್ಷ ರದ್ದಾಗಿದೆ. ಆದಷ್ಟು ಬೇಗನೆ ಶಾಸಕಾಂಗ ಪಕ್ಷದ ಸಭೆಯನ್ನು ತಾವು ಕರಿಬೇಕು ಅಂತ ಹೇಳಿದ್ರು. ಲೆಟರ್ ಪ್ಯಾಡ್ ಮೇಲೆ ಬರ್ತಿದ್ದೀನಿ ಈಗ ರಾಯರೆಡ್ಡಿ, ಆಮೇಲೆ ಯಾರ್ಯಾರು ಮಾಡ್ತೀನಿ. ಇದರಲ್ಲಿ ಏನು ಅಂಥದ್ದಿಲ್ಲ. ಡೆಮೊಕ್ರೆಟಿಕ್ ರೈಟ್ ನಮ್ಮದು ಶಾಸಕಾಂಗ ಪಕ್ಷದ ಸಭೆ ನಡೆಸೋದು, ಅಲ್ಲಿ ನಮ್ಮ ಆಂತರಿಕ ಸಮಸ್ಯೆಯನ್ನು ಚರ್ಚೆ ಮಾಡೋದು,